ನಮಸ್ಕಾರ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಸಂಪೂರ್ಣ ಸುದ್ದಿಯನ್ನು 30 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಒಟ್ಟು 6 ಜನರಿಗೆ ಕೊರೋನಾ ವೈರಸ್ ಪತ್ತೆಯಾಗಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೇಳಿದರು. ಇದುವರೆಗೂ 1,20,132 ಜನರನ್ನ ಪರಿಶೀಲನೆ ಮಾಡಲಾಗಿರುವಂಥದ್ದು. 590 ಜನರ ವರದಿ ನೆಗೆಟಿವ್ ಬಂದಿದೆ. ಇವತ್ತು 92 ಜನರಿಗೆ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ವಿದೇಶದಿಂದ ಬಂದವರನ್ನ 3 ವರ್ಗವಾಗಿ ವಿಂಗಡಣೆ ಮಾಡಲಾಗಿದೆ. ಎ, ಬಿ ಮತ್ತು ಸಿ ಎಂದು ವಿಂಗಡಣೆ ಮಾಡಲಾಗಿದೆ ಅಂತ ಸಚಿವ ಸುಧಾಕರ್ ಹೇಳಿದರು. 92 ಜನರನ್ನ ಇವತ್ತು ಟೆಸ್ಟ್ ಮಾಡಿಸಿದೀವಿ. ಅಂದ್ರೆ ನಿನ್ನೆಗೂ ಇವತ್ತು ಕಂಪೇರ್ ಮಾಡಿದ್ರೆ 2/3 ಜಾಸ್ತಿ. ಇವತ್ತು 50 ಜನರದು ನೆಗೆಟಿವ್ ಅಂತ ಬಂದಿದೆ. ಇದುವರೆಗೂ 590 ಜನರದು ನೆಗೆಟಿವ್ ಬಂದಿದೆ. ಮಿಕ್ಕಂತ ಟೆಸ್ಟ್ಗಳಿಗೆ ರಿಪೋರ್ಟ್ ಅನ್ನ ನಾವು ಎದುರು ನೋಡ್ತಾ ಇದ್ದೀವಿ. ನಾಳೆ ಒಳಗಡೆ ಬರ್ತದೆ. ದೇಶದಾದ್ಯಂತ ಕೊರೋನಾ ಭೀತಿಗೆ ಎಲ್ಲೆಡೆ ಅಲರ್ಟ್ ಮಾಡಲಾಗಿದೆ. ದೇಶದಲ್ಲಿ ಈಗಾಗಲೇ ಕೊರೋನಾ ಮಹಾಮಾರಿಗೆ 2 ಬಲಿಯಾಗಿದೆ. ಕರ್ನಾಟಕದ ಕಲಬುರಗಿಯಲ್ಲಿ 76 ವರ್ಷದ ವಯೋವೃದ್ಧ ಸಾವನ್ನಪ್ಪಿರುವಂಥದ್ದು ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ವೃದ್ಧನ ಕುಟುಂಬಸ್ಥರ ಮೇಲೆ ತೀವ್ರ ನಿಗಾ ಇಡಲಾಗಿತ್ತು. ಆದರೆ ಕುಟುಂಬಸ್ಥರ ತಪಾಸಣೆಯ ರಿಪೋರ್ಟ್ ನೆಗೆಟಿವ್ ಆಗಿದೆ. 3ರದ್ದು ನೆಗೆಟಿವ್ ಬಂದಿದೆ. ಇನ್ನೊಬ್ಬರ ರಿಪೋರ್ಟ್ ಇಂದು ಅಧಿಕಾರಿಗಳ ಕೈ ಸೇರಲಿದೆ. ಬೆಂಗಳೂರಿನ ಲ್ಯಾಬ್ನಿಂದ ಬಂದಂತ ವರದಿ ಬಳಿಕ ಕಲಬುರಗಿ ಜನ ಆತಂಕ ಪಡುವಂತ ಅಗತ್ಯವಿಲ್ಲ ಅಂತ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದರು. ಈಗ ತಾನೇ ಮಾಹಿತಿ ಬಂತು. ಅವ್ರ ಕುಟುಂಬದಲ್ಲಿ 4 ಮಂದಿ ಏನು ಕಳಿಸಿದ್ವು, 3 ವ್ಯಕ್ತಿಗಳಿಗೆ ನೆಗೆಟಿವ್ ಬಂದಿದೆ. ಇನ್ನ 1 ವ್ಯಕ್ತಿಗೆ ನಾಳೆ ಸಂಜೆ ಒಳಗಡೆನೆ ಏನು ರಿಪೋರ್ಟ್ ಬರುತ್ತೇನೋ ಆ ರಿಪೋರ್ಟ್ ಅನ್ನು ತಮಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಹಂಗಾಗಿ ಜನರು ಯಾರು ಕೂಡ ಭಯಭ್ರಾಂತರ ಆಗಬಾರದು. ಎಲ್ಲರೂ ಕೂಡ ಧೈರ್ಯವಾಗಿ ಯಥಾಸ್ಥಿತಿಯಲ್ಲಿ ಏನು ಮುಂಚೆ ಯಾವ ರೀತಿಯಲ್ಲಿ ಇದ್ರೋ ಆ ರೀತಿಯಲ್ಲಿ ಕೆಲಸಗಳು, ನಿಮ್ಮ ಕಾರ್ಯವೈಖರಿಗಳು ಎಲ್ಲ ಕೂಡ ಮಾಡಿಕೊಂಡು ಮುಂದುವರಿಬೇಕಂತೇಳಿ ನಾನು ಈ ನಾಡಿನ ಜನರನ್ನ. ಕಲಬುರಗಿಯಲ್ಲಿ 76 ವರ್ಷದ ವಯೋವೃದ್ಧ ಸಾವನ್ನಪ್ಪಿದ ಬಳಿಕ ಕುಟುಂಬಸ್ಥರು ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಆರೋಗ್ಯ ಸಚಿವ ಶ್ರೀರಾಮುಲು, ನಾನು ಯಾವುದರ ಬಗ್ಗೆನೂ ಕೂಡ ಪ್ರತಿಕ್ರಿಯೆಯನ್ನ ಕೊಡಲ್ಲ. ದೇವರು ಎಲ್ಲವನ್ನೂ ಕೂಡ ನೋಡ್ಕೊಳ್ತಾನೆ. ಹಾಗೇನಾದ್ರೂ ಒಂದು ವೇಳೆ ನಿಷ್ಕಾಳಜಿ ತೋರಿಸಿದ್ರೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಎನ್ನುವ ಮೂಲಕ ಪರೋಕ್ಷವಾಗಿ ಕ್ಷಮೆಯನ್ನ ಯಾಚಿಸಿದ್ದಾರೆ. ನಾನು ಅವ್ರ ಮಗ ಆರೋಪಕ್ಕೆ ನಾನು ಯಾವುದು ಕೂಡ ಭಿನ್ನವಾಗಿ ಕಾಮೆಂಟ್ ಮಾಡ್ಸಕ್ ಹೋಗಲ್ಲ. ನಾನು ಇದಕ್ಕೆಲ್ಲ ಭಗವಂತ ನೋಡ್ತಾ ಇದ್ದಾನೆ. ಯಾಕಂದ್ರೆ ನಾನು ಪಾಪ ಅವ್ರ ತಂದೆಯವರು ಕಳ್ಕೊಂಡಿದ್ದಾರ. ಹಂಗಾಗಿ ಏನೇನು ಆಕಸ್ಮಿಕವಾಗಿ ಯಾರೇ ನಿರ್ಲಕ್ಷ್ಯ ವಹಿಸಿದ್ರೆ ಕೂಡ, ಇನ್ಕ್ಲೂಡಿಂಗ್ ನನ್ನ ಸೇರಿಕೊಂಡು, ಯಾಕಂದ್ರೆ ಇವತ್ತು ಅಧಿಕಾರದಲ್ಲಿದ್ದಂಥವ್ರು ನಮ್ಮ ತಪ್ಪಂದೇಳಿ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಕೈಲಾದಷ್ಟು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಣ್ಣ. ಅದು ಬಿಟ್ಟು ಏನನ್ನ ಅವ್ರ ಮಗಗೆ, ಅವ್ರ ಕುಟುಂಬಸ್ಥರಿಗೆ ಏನನ್ನ ಇನ್ನೂ ಆಗಬೇಕಿತ್ತು ಸರ್ಕಾರದಿಂದ ಅಂದ್ರಿಗ್ನ ಅದು ಆಗಿದೆ ಅನ್ನಂತ ಅವ್ರೇನು ನೋವು ಪಟ್ಟರೆ ನಾನು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀನಿ. ಕೊರೋನಾ ಸೋಂಕಿಗೆ ವಿರುದ್ಧ ಬಲಿಯಾದಂಥ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿಗೆ ಬರುವವರನ್ನ ಮುಂದೂಡುವಂತೆ ಜಿಲ್ಲಾಧಿಕಾರಿ ಶರತ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ನಡುವೆ ಕಲಬುರಗಿಗೆ ಬರುವ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. NEKRTC ಇಂದಲೂ ಕೂಡ ಹಲವು ಬಸ್ಗಳ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈಶಾನ್ಯ ಸಾರಿಗೆ 1 ಮತ್ತು 2ನೇ ಡಿವಿಷನ್ನಿಂದ ಹಲವು ಬಸ್ಗಳ ಸೇವೆ ಸ್ಥಗಿತಗೊಳಿಸಲಾಗಿದೆ. 849 ಟ್ರಿಪ್ ಶೆಡ್ಯೂಲ್ಗಳ ಪೈಕಿ 110 ಶೆಡ್ಯೂಲ್ಗಳು ತಕ್ಷಣ ಸ್ಥಗಿತಗೊಳಿಸಲಾಗಿದೆ. ಇಂದು 90 ಬಸ್ ಶೆಡ್ಯೂಲ್ಗಳನ್ನ ಸ್ಥಗಿತಗೊಳಿಸಲಾಗ್ತಾ ಇದೆ. 2 ಡಿವಿಷನ್ಗಳ ಒಟ್ಟು 530 ಲೋಕಲ್ ಟ್ರಿಪ್ಗಳ ಸ್ಥಗಿತಗೊಳಿಸಲಾಗಿರುವಂತದ್ದು ಅಂತ ಈಶಾನ್ಯ ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಮಾಹಿತಿಯನ್ನು ನೀಡಿದ್ದಾರೆ. ಕಲಬುರಗಿಗೆ ಬರುವವರ ಸಂಖ್ಯೆ ಇಳಿಮುಖವಾಗಿದ್ರೆ ಕಲಬುರಗಿಯಿಂದ ತೆರಳುವವರ ಸಂಖ್ಯೆ ಏರಿಕೆಯಾಗಿದೆ. ಕೊರೋನಾ ಭೀತಿಯಿಂದ ಕಲಬುರಗಿ ನಗರ ಬಿಟ್ಟು ಸಾವಿರಾರು ಜನ ಬೇರೆ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಮತ್ತೊಂದೆಡೆ ರೈಲು ಮತ್ತು ವಿಮಾನಗಳ ಪರಿಸ್ಥಿತಿಯೂ ಕೂಡ ಇದೇ ಆಗಿದೆ. ಕಲಬುರಗಿಯಿಂದ ಹೋಗುವವರ ಸಂಖ್ಯೆ ಹೆಚ್ಚಿದ್ರೆ ಕಲಬುರಗಿಗೆ ಬರುವವರ ಸಂಖ್ಯೆ ತೀವ್ರ ಇಳಿಮುಖವಾಗಿದೆ. ಕೆಲಸ ಇಲ್ಲದೆ ಇದ್ರೆ ಇಲ್ಲಿ ಬರೋದನ್ನು ಸಹ ಅವಾಯ್ಡ್ ಮಾಡಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮನೆಗಳಲ್ಲಿ ಇದ್ಕೊಂಡು ಅತಿಯಾದಂಥ ತುರ್ತಾದಂಥ ಕೆಲಸ ಹೊರತುಪಡಿಸಿ ಯಾರೂ ಸಹ ಹೊರಗೆ ಬರಬಾರ್ದು ಅಂತ ಕೆಲಸ.
ಇನ್ನು ಕೊರೋನಾ ಹೆಸರಿನ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಸರ್ಕಾರ ಕೈಗೊಂಡಿರುವಂತಹ ಮುಂಜಾಗ್ರತಾ ಕ್ರಮಗಳನ್ನ ಪ್ರತಿಪಕ್ಷಗಳು ಸ್ವಾಗತಿಸಿವೆ, ಹಾಗೆ ಕಾಲೆಳೆದಿವೆ. ಸಭೆ ನಡೆಸಬಾರದು ಅಂತ ಸರ್ಕಾರವೇ ಆದೇಶಿಸಿದೆ. ಆದರೂ ಕೂಡ 1,500 ಜನ ಸೇರಿಸುವುದಕ್ಕೆ ಆರ್ಎಸ್ಎಸ್ ಪ್ಲಾನ್ ಮಾಡಿತ್ತು. ಈ ಬಗ್ಗೆ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಟೀಕಿಸಿದ್ರು. ಸಿದ್ದು ಟೀಕೆಯ ಬೆನ್ನಲ್ಲೇ ಆರ್ಎಸ್ಎಸ್ ಸಭೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಸಭೆ ರದ್ದಾದರೂ ಕೂಡ ಕೆಲ ನಾಯಕರು ಬಂದಿದ್ರು. ಅವರಿಗೆಲ್ಲರಿಗೂ ಕೂಡ ಸ್ಯಾನಿಟೈಸರ್ ಅನ್ನ ಕೊಡಲಾಗಿತ್ತು. ಕೊರೋನಾ ವಿಚಾರವಾಗಿ ರಾಜಕಾರಣಿಗಳ ಕಿತ್ತಾಟ ಹೀಗಿತ್ತು. ಎಲ್ಲೆಡೆ ಕಿಲ್ಲರ್ ಕೊರೋನಾ ಭೀತಿ ಶುರುವಾಗಿದೆ. ಈ ಮಧ್ಯೆ ರಾಜ್ಯದಲ್ಲಿ ಸರ್ಕಾರ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದೆ. ಹೀಗಾಗಿ ಜನ ಕೊರೋನಾ ವೈರಸ್ನಿಂದ ಬೆಚ್ಚಿ ಬಿದ್ದಿದ್ದಾರೆ. ಆದರೆ ದಾವಣಗೆರೆ ಪಿಜೆ ಬಡಾವಣೆಯಲ್ಲಿ ಕೊರೋನಾ ವೈರಸ್ ತಡೆಗೆ ಔಷಧಿ ನೀಡುತ್ತಾರೆಂದು ಜನ ಮುಗಿಬಿದ್ದು ಲಸಿಕೆಯನ್ನು ಹಾಕಿಸಿಕೊಂಡಿದ್ದಾರೆ. ಈಶ್ವರಮ್ಮ ಶಾಲೆಯ ಆವರಣದಲ್ಲಿ ಶೋಭಾರಾಣಿ ಎಂಬುವರಿಗೆ ಸೇರಿದಂತ ಹೋಮಿಯೋಪತಿ ಕ್ಲಿನಿಕ್ ವತಿಯಿಂದ ಲಸಿಕೆಯನ್ನು ಹಾಕಿದ್ದು ಜನರು ಮುಗಿಬಿದ್ದು ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ. ಸತ್ಯ ಸಾಯಿ ಹೋಮಿಯೋಪತಿ ಕೇಂದ್ರದಿಂದ ಸಾರ್ವಜನಿಕರಿಗೆ ಲಸಿಕೆಯನ್ನ ನೀಡಲಾಗಿದ್ದು, ಸಾರ್ವಜನಿಕರ ಬಾಯಿಗೆ ಒಂದು ಹನಿ ಆರ್ಸೆನಿಕ್ ಆಲ್ಕಾ 30 ಎಂಬ ಹೋಮಿಯೋಪತಿ ಡ್ರಾಪ್ಸ್ ಅನ್ನು ಹಾಕಲಾಗಿದೆ. ಶೋಭಾರಾಣಿ ಎಂಬುವರಿಗೆ ಸೇರಿದಂತ ಹೋಮಿಯೋಪತಿ ಕ್ಲಿನಿಕ್ ಇದಾಗಿದ್ದು, ಡ್ರಾಪ್ ಹಾಕುವಂತ ಸಿಬ್ಬಂದಿ ಯಾವುದೇ ಕೋರ್ಸ್ ಮಾಡದೆ ಬೇಕಾಬಿಟ್ಟಿ ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರೆ. ಕೊರೋನಾ ವೈರಸ್ಗೆ ಲಸಿಕೆ ವಿತರಿಸುವುದಾಗಿ ಬೋರ್ಡ್ ಹಾಕಿದ್ರಿಂದ ಡ್ರಾಪ್ ಹಾಕಿಸಲಿಕ್ಕೆ ಜನ ಮುಗಿಬಿದ್ದಿದ್ರು. ಕೆಪಿಎಂಇ ಆಕ್ಟ್ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಸಿಬ್ಬಂದಿ ಡ್ರಾಪ್ಸ್ ಹಾಕಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದಂತ ಜಿಲ್ಲಾ ಆಯುಷ್ನ ಅಧಿಕಾರಿ ಶಂಕರ್ ಗೌಡ ಹಾಗೂ ತಾಲೂಕು ವೈದ್ಯಾಧಿಕಾರಿ ಕ್ಲಿನಿಕ್ ಅನ್ನ ಸೀಸ್ ಮಾಡಿದ್ದಾರೆ. ನಮ್ಮಿದ್ರಿಗೆ ಆಗ್ಲೇ ಏನ್ ಹೇಳಿದೆ? ಆಯ್ತಪ್ಪ, ಒಂದೇ ಹನಿ ನೀನು ಹಾಕಿದ್ಯಾ, ನಿನಗೆ ಯಾರು ಹೇಳಿದ್ರು ಹಾಕಕ್ಕೆ? ಒಂದು ತಿಂಗಳ ಅವಧಿಯಲ್ಲೇ ವಿದೇಶದಿಂದ ಮರಳಿದಂತ 65 ಮಂದಿಯನ್ನ ಕೊಡಗು ಜಿಲ್ಲಾಡಳಿತ ಒಂದೇ ದಿನದಲ್ಲಿ ಪತ್ತೆ ಹಚ್ಚಿದೆ. ಕೊರೋನಾ ಭೀತಿ ತೀವ್ರವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಾಲೂಕುವಾರು ಪರಿಶೀಲನೆಯನ್ನು ನಡೆಸಿದಂತ ಜಿಲ್ಲಾಡಳಿತ ವಿರಾಜಪೇಟೆ, ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕುಗಳಲ್ಲಿ ಒಟ್ಟು 65 ಜನರನ್ನ ವಿದೇಶದಿಂದ ಮರಳಿದವರನ್ನ ಪತ್ತೆ ಹಚ್ಚಿದೆ. ಮಡಿಕೇರಿ ತಾಲೂಕಿನಲ್ಲಿ 32, ವಿರಾಜಪೇಟೆ ತಾಲೂಕಿನಲ್ಲಿ 23 ಮತ್ತು ಸೋಮವಾರಪೇಟೆ ತಾಲೂಕಿನಲ್ಲಿ 11 ಜನರನ್ನ ಪತ್ತೆ ಹಚ್ಚಿದೆ. ಅದರಲ್ಲಿ ಒಬ್ಬರಿಗೆ ಮಾತ್ರವೇ ಕೊರೋನಾ ವೈರಸ್ನ ಸೋಂಕಿನ ಶಂಕೆ ಇರುವಂತಹ ಆಧಾರದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತಹ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಳಿದ 64 ಜನರಿಗೆ ಯಾವುದೇ ರೀತಿಯಾದಂತಹ ಸೋಂಕಿನ ಲಕ್ಷಣಗಳು ಕಂಡುಬಾರದಂತ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಗೆ ಹೋಗದಂತೆ ನಿರ್ಬಂಧ ಹೇರಿರುವುದಾಗಿ ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ತಿಳಿಸಿದ್ದಾರೆ. ಒಟ್ಟಿನಲ್ಲಿ 65 ಜನರು ವಿದೇಶಗಳಿಂದ ಮರಳಿರುವಂತಹ ವಿಚಾರ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದೆ. ಕಲಬುರಗಿಯಲ್ಲಿ ಕೊರೋನಾದಿಂದ ಸಾವಿಗೀಡಾದಂಥ ವ್ಯಕ್ತಿ ವಿದೇಶ ಪ್ರವಾಸದಿಂದ ಮರಳಿದ ಬಳಿಕ ವಿಜಯಪುರ ಜಿಲ್ಲೆಯ ತಾಳಿಕೋಟೆಗೆ ಭೇಟಿ ನೀಡಿದ್ದ ಎಂಬ ವದಂತಿ ಹರಡಿತ್ತು. ಆದರೆ ಈ ವದಂತಿಯನ್ನ ಅಲ್ಲಗೆಳೆದಿರುವಂತಹ ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ ಆ ವ್ಯಕ್ತಿ ವಿಜಯಪುರ ಜಿಲ್ಲೆಗೆ ಭೇಟಿಯನ್ನ ನೀಡಿಲ್ಲ. ಆತ ತಾಳಿಕೋಟೆ ಭಾಗದಲ್ಲಿ ಕೆಲವರು ಈ ಕುರಿತು ವದಂತಿಯನ್ನ ಹರಡಿಸಿದ್ದಾರೆ. ಈ ಕುರಿತು ತನಿಖೆಯನ್ನು ನಡೆಸ್ತಾ ಇದ್ದೇವೆ. ಕಲಬುರಗಿ ಜಿಲ್ಲಾಡಳಿತದಿಂದ ಮಾಹಿತಿಯನ್ನ ಪಡೆದಿದ್ದು ಆ ವ್ಯಕ್ತಿ ಈ ಕಡೆಗೆ ಬಂದಿಲ್ಲ. ಹೀಗಾಗಿ ವದಂತಿ ಹರಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ವೈರಸ್ ದಿನೇ ದಿನೇ ಎಲ್ಲೆಡೆ ವ್ಯಾಪಿಸ್ತಾ ಇದೆ. ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಸಭೆ, ಸಮಾರಂಭ, ಜಾತ್ರೆ, ಉತ್ಸವ, ಮದುವೆ ಸೇರಿದಂತೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹಾಕಲಾಗಿರುವಂಥದ್ದು. ಸಕ್ಕರೆ ನಾಡಿನಲ್ಲಿ ಕೂಡ ಹಲವು ಪ್ರಮುಖ ಪ್ರವಾಸಿ ತಾಣವಾದಂಥ ಕೆಆರ್ಎಸ್, ರಂಗನತಿಟ್ಟು, ಪಕ್ಷಿಧಾಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನು ಜಿಲ್ಲೆಯ ಪ್ರಮುಖ ದೇವಾಲಯಗಳತ್ತ ಭಕ್ತರು ಸುಳಿತಾ ಇಲ್ಲ. ಶಿವಮೊಗ್ಗ ಸಮೀಪದ ಹುಲಿ ಮತ್ತು ಸಿಂಹಧಾಮ 1 ವಾರಗಳ ಕಾಲ ಮುಚ್ಚಲಿಕ್ಕೆ ಕರ್ನಾಟಕ ರಾಜ್ಯ ಮೃಗಾಲಯ ಪ್ರಾಧಿಕಾರ ಆದೇಶವನ್ನು ಮಾಡಿದೆ. ಕೊರೋನಾ ವೈರಸ್ ಭೀತಿಯ ಹಿನ್ನೆಲೆಯಲ್ಲಿ ಮಾರ್ಚ್ 15ರಿಂದ 23ರವರೆಗೆ ಶಿವಮೊಗ್ಗದ ತ್ಯಾವರೆಕೊಪ್ಪ ಬಳಿ ಇರುವಂತಹ ಹುಲಿ ಮತ್ತು ಸಿಂಹಧಾಮದ ಬಾಗಿಲು ಬಂದ್ ಆಗಿದೆ. ಪ್ರವಾಸಿಗರ ಸುರಕ್ಷತಾ ಹಿತದೃಷ್ಟಿಯಿಂದ ಪ್ರಾಧಿಕಾರದಿಂದ ಈ ಒಂದು ಆದೇಶವನ್ನು ಮಾಡಲಾಗಿದೆ. ಪ್ರವಾಸಿಗರು ಸಹಕರಿಸಲಿಕ್ಕೆ ಮೃಗಾಲಯ ಪ್ರಾಧಿಕಾರ ಮನವಿಯನ್ನು ಸಹ ಮಾಡಿದೆ. ಇಂದಿನಿಂದ ಮೃಗಾಲಯ 8 ದಿನಗಳ ಕಾಲ ಬಂದ್ ಆಗಲಿದೆ. ಮೃಗಾಲಯ ವೀಕ್ಷಣೆಗೆ ಪ್ರವಾಸಿಗರಿಗೆ ಅವಕಾಶವಿಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಕಿಲ್ಲರ್ ಕೊರೋನಾ ಭೀತಿ ಶುರುವಾಗಿದೆ. ಮೈಸೂರು ಮೃಗಾಲಯ, ಅರಮನೆ ಸೇರಿದಂತೆ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ. ಮೈಸೂರು ಅರಮನೆ, ಮೃಗಾಲಯ, ಗಣಪತಿ ಆಶ್ರಮದ ಶುಕವನ ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳನ್ನು 1 ವಾರಗಳ ಕಾಲ ಬಂದ್ ಮಾಡಲಾಗಿದೆ. ಇಂದಿನಿಂದ ಮಾರ್ಚ್ 23ರವರೆಗೆ ಮೈಸೂರು ಮೃಗಾಲಯ ಪ್ರೇಕ್ಷಕರ ವೀಕ್ಷಣೆಗೆ ಲಭ್ಯವಾಗುವುದಿಲ್ಲ. ಅದೇ ರೀತಿ ಮೈಸೂರು ಅರಮನೆ ಮಾರ್ಚ್ 22ರವರೆಗೂ ಕೂಡ, ಗಣಪತಿ ಆಶ್ರಮದ ಶುಕವನ ಮಾರ್ಚ್ 31ರವರೆಗೆ ಬಂದ್ ಆಗಿರಲಿದೆ. ಆದರೆ ಮೈಸೂರಿನ ಚಾಮುಂಡಿ ಬೆಟ್ಟ ಮಾತ್ರ ತೆರೆದಿರಲಿದ್ದು
ಚಾಮುಂಡೇಶ್ವರಿ ತಾಯಿ ಮಾತ್ರ ಇಂದು ದರ್ಶನವನ್ನ ನೀಡಲಿದ್ದಾಳೆ. ಕೊರೋನಾದಿಂದಾಗಿ ರಾಜ್ಯದ ಪ್ರವಾಸಿ ತಾಣಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಸೂಚನೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಮಾಡಲಾಗಿದೆ. ಕಿಲ್ಲರ್ ಕೊರೋನಾ ಭೀತಿಗೆ ಪ್ರವಾಸಿ ತಾಣಗಳಿಗೂ ಬ್ರೇಕ್ ಬಿದ್ದಿದೆ. ವೀಕೆಂಡ್ನಲ್ಲಿ ತುಂಬಿ ತುಳುಕ್ತಾ ಇದ್ದಂತ ಚಾಮರಾಜನಗರದ ಬಂಡೀಪುರ ಹುಲಿ ರಕ್ಷಿತಾರಣ್ಯ ಪ್ರವೇಶ ಬಂದ್ ಮಾಡಲಾಗಿದೆ. ಇಂದಿನಿಂದ ಮಾರ್ಚ್ 22ರವರೆಗೂ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿದೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದ ಹೋಟೆಲ್ ರೆಸಾರ್ಟ್ಗಳಲ್ಲಿ ಬಂದ್ ಮಾಡುವಂತೆ ಚಾಮರಾಜನಗರ ಡಿಸಿ ಡಾಕ್ಟರ್ ಎಂಆರ್ ರವಿ ಆದೇಶವನ್ನ ಹೊರಡಿಸಿರುವಂತದ್ದು. ಅಲ್ಲದೆ ಬಂಡೀಪುರಕ್ಕೆ ಹೆಚ್ಚು ವಿದೇಶಿ ಪ್ರವಾಸಿಗರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧವನ್ನು ಹೇರಲಾಗಿದೆ. ಈಗಾಗಲೇ ಜಿಲ್ಲೆಗೆ ವಿದೇಶದಿಂದ 3 ವಾಪಸ್ ಬಂದಿದ್ದಾರೆ. ಯಾವುದೇ ಸೋಂಕಿಲ್ಲದಿದ್ದರೂ ಕೂಡ ಅವರನ್ನ ಹೋಮ್ ಐಸೋಲೇಷನ್ ಅಲ್ಲಿ ಇಡಲಾಗಿದೆ. ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಎಂಆರ್ ರವಿ ಮಾಹಿತಿಯನ್ನು ನೀಡಿದ್ದಾರೆ. ಕೊರೋನಾ ಎಫೆಕ್ಟ್ ದಕ್ಷಿಣ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತಟ್ಟಿದೆ. ಆದರೆ ಪ್ರತಿ ವಾರಾಂತ್ಯದಲ್ಲಿ ಇರುವಷ್ಟು ಭಕ್ತರಿಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶನಿವಾರ ಭಾನುವಾರ ಅತಿ ಹೆಚ್ಚಿನ ಜನಸಂದಣಿ ಇರ್ತದೆ. ಆದರೆ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿರುವಂಥದ್ದು. ಕೊರೋನಾ ಎಫೆಕ್ಟ್ನಿಂದ ಹೊರ ಜಿಲ್ಲೆಗಳಿಂದ ಬರುವಂತಹ ಭಕ್ತರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಆರ್ತಕ್ಷತೆಯಲ್ಲಿ ಕೊರೋನಾ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು. ಮೈಸೂರಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ತಂಗಿ ಮಗನ ಆರ್ತಕ್ಷತೆ ಸಮಾರಂಭದಲ್ಲಿ ಎಲ್ಇಡಿಗಳಲ್ಲಿ ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಮೈಸೂರಿನ ಲಲಿತ ಮಹಾಲ್ ಹೋಟೆಲ್ನಲ್ಲಿ ನಡೆದಂತಹ ಆರ್ತಕ್ಷತೆ ಸಮಾರಂಭದಲ್ಲಿ ಅತಿಥಿಗಳಿಗೆ ಸ್ಯಾನಿಟೈಸರ್ ಅನ್ನ ನೀಡಲಾಯಿತು. ಕೈ ತೊಳೆದು ಆರ್ತಕ್ಷತೆ ಸಮಾರಂಭಕ್ಕೆ ಅತಿಥಿಗಳು ಆಗಮಿಸಿದ್ರು. ಶ್ರೀನಿವಾಸ್ ಪ್ರಸಾದ್ ತಂಗಿ ಮಗ ಧೀರಜ್ ಪ್ರಸಾದ್ ಹಾಗೂ ಶಾಹಿನಿ ಆರ್ತಕ್ಷತೆ ಕಾರ್ಯಕ್ರಮ ನಡೆಯಿತು. ರಾಯಚೂರಿನಲ್ಲಿ ಡೆಡ್ಲಿ ಕೊರೋನಾ ಭೀತಿ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ವಿದೇಶದಿಂದ ಬಂದಂತ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ಸಿಂಧನೂರು, ಮಾನ್ವಿ, ದೇವದುರ್ಗ, ರಾಯಚೂರಿನ ಒಟ್ಟು 25 ಜನ ವಿದೇಶಕ್ಕೆ ತೆರಳಿದ್ರಿಂದ 25 ಜನರ ಮೇಲೆ ನಿಗಾ ಇಡಲಾಗಿದೆ. 3ರನ್ನ ರಿಮ್ಸ್ ಆಸ್ಪತ್ರೆಯ ಪ್ರತ್ಯೇಕ ವಾರ್ಡ್ನಲ್ಲಿಟ್ಟು ನಿಗಾ ವಹಿಸಲಾಗಿದೆ. 22 ಜನರನ್ನ ಹೋಮ್ ಕೇರ್ನಲ್ಲಿರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ವಿದೇಶದಿಂದ ಬಂದವರ ಮನೆಗೆ ಭೇಟಿ ನೀಡಿ ಅಧಿಕಾರಿಗಳು ಆರೋಗ್ಯವನ್ನು ಪರಿಶೀಲಿಸಿದ್ದಾರೆ. ಅವರ ಕುಟುಂಬದ ಮೇಲೆ ನಿಗಾ ಇಡಲಾಗಿದ್ದು ಮನೆ ಬಿಟ್ಟು ಹೊರಬಾರದಂತೆ ವೈದ್ಯಾಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ರಾಯಚೂರಿನ ಸೋಂಕು ಯಾರಲ್ಲೂ ಕೂಡ ದೃಢಪಟ್ಟಿಲ್ಲ ಅಂತ ರಾಯಚೂರಿನ ಡಿಸಿ ವೆಂಕಟೇಶ್ ಕುಮಾರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೊರೋನಾ ಸೋಂಕಿಗೆ ವಿರುದ್ಧ ಬಲಿಯಾದಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿಗೆ ಬರುವುದನ್ನು ಮುಂದೂಡುವಂತೆ ಜಿಲ್ಲಾಧಿಕಾರಿ ಶರತ್ ಮನವಿಯನ್ನು ಮಾಡಿದ್ದಾರೆ. ಈ ನಡುವೆ ಕಲಬುರಗಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಎನ್ಇಕೆಆರ್ಟಿಸಿ ಇಂದಲೂ ಕೂಡ ಹಲವು ಬಸ್ಗಳ ಸೇವೆ ಸ್ಥಗಿತಗೊಳಿಸಲಾಗಿದೆ. ಈಶಾನ್ಯ ಸಾರಿಗೆಯ 1 ಮತ್ತು 2ನೇ ಡಿವಿಷನ್ನಿಂದ ಹಲವು ಬಸ್ಗಳ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. 849 ಟ್ರಿಪ್ ಶೆಡ್ಯೂಲ್ಗಳ ಪೈಕಿ 110 ಶೆಡ್ಯೂಲ್ಗಳು ತಕ್ಷಣ ಸ್ಥಗಿತಗೊಳಿಸಲಾಗಿದೆ. ಕೊರೋನಾ ಭಯದಿಂದ ಯಾವುದೇ ನಾಟಕ, ಜಾತ್ರೆ, ಸಮಾರಂಭಗಳು ನಡೆಯುವಂತಿಲ್ಲ ಅಂತ ರಾಜ್ಯ ಸರ್ಕಾರ ಮೆಡಿಕಲ್ ಎಮರ್ಜೆನ್ಸಿ ಆದೇಶ ಹೊರಡಿಸಿದೆ. ಹೀಗಾಗಿ ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆಯಬೇಕಾಗಿದ್ದಂಥ ಪೌರಾಣಿಕ ನಾಟಕಗಳಿಗೆ ಬ್ರೇಕ್ ಹಾಕಲಾಗಿದೆ. ವಿಶ್ವದಾದ್ಯಂತ ಕೊರೋನಾ ರೋಗದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಆದೇಶವನ್ನು ಕಂದಾಯ ಮತ್ತು ಪೊಲೀಸ್ ಇಲಾಖೆ ಪಾಲಿಸಿದೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯಲ್ಲಿ ನಡೀತಾ ಇದ್ದಂಥ 3 ನಾಟಕಗಳಿಗೆ ಬ್ರೇಕ್ ಹಾಕಲಾಗಿದೆ. ದಾಬಸ್ಪೇಟೆ ಬಳಿಯ ಪೆಮ್ಮನಹಳ್ಳಿ, ಶ್ರೀಪತಿಹಳ್ಳಿ, ಕಮಲಾಪುರಗಳಲ್ಲಿ ನಡೆಯಬೇಕಾಗಿದ್ದಂಥ ಪೌರಾಣಿಕ ನಾಟಕಗಳನ್ನು ಸ್ಥಗಿತಗೊಳಿಸಲಾಗಿದೆ. ಡಾಬಸ್ಪೇಟೆಯ ಪಿಎಸ್ಐ ವಸಂತ್ ಕುಮಾರ್ ಹಾಗೆ ಆರ್ಐ ಕುಮಾರಸ್ವಾಮಿ ಪಂಚಾಕ್ಷರಿ ತಂಡದಿಂದ ಕೊರೋನಾ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಕಲಬುರಗಿಯಲ್ಲಿ ಕೊರೋನಾ ಮಹಾಮಾರಿಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಎಲ್ಲೆಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ದನಗಳ ಜಾತ್ರೆಯನ್ನು ರದ್ದು ಮಾಡಲಾಗಿದೆ. ಜೇವರ್ಗಿ ತಾಲೂಕಿನ ಅರಳಗುಂಡಗಿ ಗ್ರಾಮದಲ್ಲಿ 10 ದಿನಗಳ ಕಾಲ ನಡೆಯಬೇಕಾಗಿದ್ದಂಥ ಜಾತ್ರೆಯನ್ನು ರದ್ದು ಮಾಡಲಾಗಿದೆ. ಅರಳಗುಂಡಗಿಯ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಜಾತ್ರೆ ನಡೀತಾ ಇತ್ತು. ಆದರೆ ಕಿಲ್ಲರ್ ಕೊರೋನಾ ಭೀತಿಯಿಂದ ಜಿಲ್ಲಾಡಳಿತ ದನಗಳ ಜಾತ್ರೆಯನ್ನು ರದ್ದುಗೊಳಿಸಿದೆ. ದನಗಳನ್ನು ತಂದವರಿಗೆ ಅವರವರ ಊರಿಗೆ ವಾಪಸ್ಸಾಗುವಂತೆ ಸೂಚನೆಯನ್ನ ನೀಡಿದೆ ಜಿಲ್ಲಾಡಳಿತ. ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಕೊರೋನಾದ ಆತಂಕ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. 2 ದಿನದ ಹಿಂದೆ ದುಬೈನಿಂದ ಬಂದಿದ್ದಂಥ ವ್ಯಕ್ತಿಯೊಬ್ಬರನ್ನ ಕೊರೋನಾ ಶಂಕೆ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗ್ತಲೇ ಆತನ ಜೊತೆ ಸಂಪರ್ಕದಲ್ಲಿದ್ದಂಥ 16 ಮಂದಿ ಶಾಕ್ಗೆ ಒಳಗಾಗಿದ್ರು. ಅದೃಷ್ಟವಶಾತ್ ಕೊರೋನಾ ನೆಗೆಟಿವ್ ವರದಿ ಬರುತ್ತಲೇ ಕಾಫಿನಾಡ ಮಂದಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇನ್ನು ಕೊರೋನಾ ಸೋಂಕು ತಗುಲಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಮಹಿಳೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವುದು
ಜಿಲ್ಲೆಯ ಜನರನ್ನ ಮತ್ತೆ ಭಯಭೀತರನ್ನಾಗಿಸಿತ್ತು. ಆದರೆ ಆ ಮಹಿಳೆಗೂ ಕೂಡ ಕೊರೋನಾ ಸೋಂಕಿಲ್ಲ ಎಂದು ವರದಿ ಬಂದಿದೆ. 41 ವರ್ಷದ ಮಹಿಳೆಯ ಗಂಟಲು ದ್ರವ ಹಾಗೂ ರಕ್ತದ ಮಾದರಿಯನ್ನ ಹಾಸನದ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ವರದಿಯಲ್ಲಿ ಕೊರೋನಾ ಸೋಂಕಿಲ್ಲ ಎಂದು ವರದಿ ಬಂದಿದೆ. ಕೊರೋನಾ ತಡೆಯೋದಕ್ಕೆ ರಾಜ್ಯ ಸರ್ಕಾರ ವಾರಗಳ ಕಾಲ ಜಾತ್ರೆ, ಉತ್ಸವ ಮುಂತಾದವುಗಳಿಗೆ ಬ್ರೇಕ್ ಹಾಕಿದೆ. ಆದರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಸಭೆ ಸಮಾರಂಭ ಜಾತ್ರೆ ನಿಷೇಧಿಸಿದರೂ ಕೂಡ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ. ಹೊಸದುರ್ಗ ತಾಲೂಕಿನ ಬುರುಡೇಕಟ್ಟೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರೆ ಹಿನ್ನೆಲೆಯಲ್ಲಿ ಜಾಲಿ ಮುಳ್ಳಿನ ಮೇಲೆ ದೇವರು ಬಂದ ವ್ಯಕ್ತಿಗಳು ಬಿದ್ದು ಜಾತ್ರೆ ನಡೆಸಿದ್ದಾರೆ. ಮುಳ್ಳಿನ ಪವಾಡವನ್ನು ನೋಡಲಿಕ್ಕೆ ಸಾವಿರಾರು ಜನ ಭಕ್ತರು ನೆರೆದಿದ್ರು. ಆದೇಶ ಪಾಲಿಸಲಿಕ್ಕೆ ಜಾಗೃತಿ ಮೂಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಿರಾರು ಭಕ್ತರು ಒಂದೆಡೆ ಸೇರಿ ಮುಳ್ಳಿನ ಪವಾಡವನ್ನು ಆಚರಣೆ ನಡೆಸಿದ್ದಾರೆ. ದೇಶ ವಿದೇಶದಾದ್ಯಂತ ಕೊರೋನಾ ವೈರಸ್ ಹಾವಳಿ ಹೆಚ್ಚಾಗಿದೆ. ಕೊರೋನಾ ಭಯದಿಂದ ಜನರ ಸುಭದ್ರತೆಗಾಗಿ ಪ್ರಧಾನಿ ಮೋದಿ ಸಾರ್ಕ್ ರಾಷ್ಟ್ರಗಳಿಗೆ ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೊರೋನಾ ವೈರಸ್ ಅನ್ನು ಎದುರಿಸುವುದಕ್ಕಾಗಿ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ ಸಾರ್ಕ್ ನಾಯಕರ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ. ಸಾರ್ಕ್ನ ಇತರ 7 ಸದಸ್ಯರು ಮೋದಿಯವರು ಮಾಡಿದಂತಹ ಪ್ರಸ್ತಾಪವನ್ನು ಅನುಮೋದಿಸಿದ್ರು. ಪ್ರಧಾನಿ ಮೋದಿ ಆಹ್ವಾನವನ್ನು ಒಪ್ಪಿಕೊಂಡಂತ ಕೊನೆಯ ಸದಸ್ಯ ರಾಷ್ಟ್ರವಾದಂತಹ ಪಾಕಿಸ್ತಾನ ತನ್ನ ಆರೋಗ್ಯ ಸಚಿವರು ಭಾಗಿಯಾಗ್ತಾರೆ ಅಂತ ಹೇಳಿದೆ. ವಿಶ್ವಮಟ್ಟದಲ್ಲಿ ಅಮೆರಿಕ ಕೊರೋನಾ ದಾಳಿಗೆ ತತ್ತರಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಕೂಡ ಕೊರೋನಾ ಭೀತಿ ಕಾಡ್ತಾ ಇದೆ. 2499 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು 57 ಜನರು ಸಾವನ್ನಪ್ಪಿದ್ದಾರೆ. ವಿಶೇಷ ಅಂದ್ರೆ ಕಳೆದ ವಾರ ಡೊನಾಲ್ಡ್ ಟ್ರಂಪ್ ಅವರ ಖಾಸಗಿ ರೆಸ್ಟೋರೆಂಟ್ನಲ್ಲಿ 4 ಆಪ್ತರಲ್ಲಿ 3 ಕೊರೋನಾ ಪಾಸಿಟಿವ್ ಬಂದಿದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ವೈಟ್ ಹೌಸ್ನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಮೇಲೂ ಕೂಡ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಮಳೆ ಆಗ್ತಾ ಇದೆ. ಆಲಿಕಲ್ಲು ಸಹಿತ ಸುರಿದ ಗುಡುಗು ಸಹಿತ ಭಾರೀ ಮಳೆಗೆ ಮಹಿಳೆಯರು, ಮಕ್ಕಳು ಸೇರಿದಂತೆ ಒಟ್ಟು 35 ಮಂದಿ ಸಾವನ್ನಪ್ಪಿದ್ದಾರೆ. ಲಕ್ನೋನ ಸೀತಾಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಮನೆ ಕುಸಿದು ಮಲಗಿದ್ದಂತ 8 ಮಂದಿ ಸಾವನ್ನಪ್ಪಿದಂತ ಘಟನೆ ನಡೆದಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಹಲವೆಡೆ ನಿನ್ನೆ ಭಾರೀ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಪಂಜಾಬ್, ಹರಿಯಾಣ, ಜಾರ್ಖಂಡ್ ಸೇರಿದಂತೆ ಉತ್ತರ ಭಾರತದಲ್ಲಿ ಮಳೆಯಾಗಿದ್ದು ರೈತರಲ್ಲಿ ಸಂತಸವನ್ನ ಮೂಡಿಸಿದೆ. ಮಧ್ಯಪ್ರದೇಶದ ಆಪರೇಷನ್ ಕಮಲ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನು ಪಡಿತಾ ಇದೆ. ಜ್ಯೋತಿರಾದಿತ್ಯ ಸಿಂಧಿಯಾ ಬೆಂಬಲಿಗ ಶಾಸಕರು ಬೆಂಗಳೂರಿನಲ್ಲಿರುವಂತವಾಗಲೇ ಭೂಪಾಲ್ನಲ್ಲಿ ರಾಜಕೀಯ ದಾಳ ಬಿಟ್ಟಿದೆ ಬಿಜೆಪಿ. ರಾಜ್ಯಪಾಲರನ್ನ ಭೇಟಿಯಾದಂತ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದ ನಿಯೋಗ ಕಮಲ್ನಾಥ್ ಸರ್ಕಾರದ ವಿಶ್ವಾಸಮತ ಯಾಚನೆಗೆ ಬೇಡಿಕೆಯನ್ನು ಇಟ್ಟಿದೆ. ಸೋಮವಾರವೇ ವಿಶ್ವಾಸಮತ ಯಾಚನೆಗೆ ಸೂಚಿಸಲಾಗಿದೆ. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 84ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ದಾಳಿಯಿಂದ ಕಂಗಾಲಾಗಿದ್ದು ಇಂದಿನಿಂದ ಮುಂಬೈ ಶಟ್ ಡೌನ್ ಆಗಿದೆ. ದಿನಸಿ ಅಂಗಡಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವ್ಯವಹಾರವನ್ನ ಬಂದ್ ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಕೇರಳ ಹೊರತುಪಡಿಸಿದರೆ ಮಹಾರಾಷ್ಟ್ರದಲ್ಲೇ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಇನ್ನು ನಿನ್ನೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಕೊರೋನಾ ಸೋಂಕು ಇತ್ತ ಎನ್ನುವ ಬಗ್ಗೆ ಇನ್ನಷ್ಟೇ ವರದಿ ಬರಬೇಕಾಗಿದೆ. ಮೈಸೂರಿಗೆ ತೆರಳಿದ್ದ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಕೃಷ್ಣರಾಜ ಶಾಸಕ ಎಸ್.ಎ. ರಾಮದಾಸ್ರನ್ನ ಭೇಟಿ ಮಾಡಿದ್ರು. ಗೋಕುಲಂ ನಿವಾಸಕ್ಕೆ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ರು. ಇತ್ತೀಚೆಗೆ ಹೃದಯಾಘಾತಕ್ಕೆ ಒಳಗಾಗಿದ್ದಂತ ರಾಮದಾಸ್ ಚಿಕಿತ್ಸೆಯನ್ನು ಪಡೆದಿದ್ರು. ರಾಜ್ಯದಲ್ಲಿ ಕೊರೋನಾ ಎಫೆಕ್ಟ್ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳು ಸಂಪೂರ್ಣ ಸ್ತಬ್ಧವಾಗಿದೆ. ಮುಖ್ಯವಾಗಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಜಾನಪದ ಲೋಕ ಫುಲ್ ಡಲ್ ಆಗಿದೆ. ವೀಕೆಂಡ್ನಲ್ಲಿ 3 ರಿಂದ 4 ಸಾವಿರ ಜನರು ಜಾನಪದ ಲೋಕಕ್ಕೆ ಆಗಮಿಸ್ತಾ ಇದ್ರು. ಆದರೆ ಕೊರೋನಾ ಎಫೆಕ್ಟ್ನಿಂದ 100 ಜನಕ್ಕೂ ಕಡಿಮೆ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಜನರಿಲ್ಲದೆ ಜಾನಪದ ಲೋಕ ಬಿಕೋ ಅಂತಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮಗಳ ಮದುವೆಗೂ ಕೊರೋನಾ ಬಿಸಿ ತಟ್ಟಿದೆ. ಶಾಸಕ ಟಿಡಿ ರಾಜೇಗೌಡ ತಮ್ಮ ಮಗಳ ಮದುವೆಯನ್ನ ಸರಳವಾಗಿ ಆಚರಿಸಲಿಕ್ಕೆ ಮುಂದಾಗಿದ್ದಾರೆ. ಮಾರ್ಚ್ 19ರಂದು ಅದ್ದೂರಿಯಾಗಿ ನಡೆಯಬೇಕಾಗಿದ್ದಂಥ ಮದುವೆ ಸರಳ ಮದುವೆ ಆಗಿ ಬದಲಾಗಿದೆ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಗುರುರಾಯರ ದರ್ಶನವನ್ನು ಸ್ಥಗಿತಗೊಳಿಸಲಾಗುವುದು ಹಾಗೂ ಪ್ರಸಾದ ಸೇವೆ ಬಂದ್ ಮಾಡಲಾಗ್ತದೆ ಎಂಬ ಸುಳ್ಳು ವದಂತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಶ್ರೀಮಠದ ಮ್ಯಾನೇಜರ್ ವದಂತಿಗಳಿಗೆ ಕಿವಿಗೊಡಬಾರದು. ರಾಯರ ದರ್ಶನ ಹಾಗೂ ಪ್ರಸಾದ ಸೇವೆ ಎಂದಿನಂತೆ ಇರಲಿದೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ 30 ನಿಮಿಷ 30 ಸುದ್ದಿ. ಈಗ ಕೊರೋನಾ ಯುದ್ಧ ಗೆಲ್ಲೋದು ಹೇಗೆ ಅನ್ನುವ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.